ಗುಡ್ ಮಾರ್ನಿಂಗ್ ಫ್ರೆಂಡ್, ಎಲ್ಲರಿಗೂ ಶನಿವಾರದ 3ನೇ ಬ್ಲಾಗ್ನ ಹಾಕ್ತಾಯಿದ್ದೀನಿ. ಇವತ್ತು ಮುಡುಪು ಕಟ್ಟೋದು 3ನೇ ದಿನ, ಹಾಗಾಗಿ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಅಂದ್ಬಿಟ್ಟು ಪಾಪು ಈಗ ಎದ್ದಿದ್ದಾಳೆ. ಎದ್ದು ರಾಯನ ಜೊತೆ ಒಂದು ರೌಂಡ್ ಆಟ ಆಡಬೇಕು. ಯಾಕೆಂದರೆ ಇಲ್ಲಾಂದರೆ ಅವ್ನು ನೋಡಿ ಇವೆಲ್ಲ ಹಿಂಗೆ ಕಿತ್ತಿ ಹತ್ತು ಎಲ್ಲ ಎಸ್ತಾಕ್ಬಿಡ್ತಾನೆ ಹಂಗೆ. ಹಾಗೆ ಅದಕ್ಕೆ ಆಟ ಆಡಬೇಕು. ಬನ್ನಿ, ಈಗ ಬಟ್ಟೆಗಳು ಹಾಕಿದ್ದೀನಿ. ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ ಮಾಡಿ ಪಾಪ ನನಗೆ ಹೆಲ್ಪ್ ಮಾಡಿಕೊಡ್ತಿರ್ತಾಳೆ. ಬನ್ನಿ, ಏನು ಹೆಲ್ಪ್ ಮಾಡ್ತಾಯಿದ್ದಾಳೆ ಅಂತ ತೋರಿಸ್ತೀನಿ. ಏನು ಮಾಡ್ತಾಯಿದ್ದೀರಾ ಏನೋ ನೋಡಿ. ಹಾಲು ಮೊಟ್ಟೆ ಹಾಕಿದೆಲ್ಲ ತಿಂದು ಖಾಲಿ ಮಾಡಿ ಇಲ್ಲಿ ಬಂದು ಕೂತ್ಕೊತಾನೆ. ಎಲ್ಲ ರಂಗೋಲಿ ಎಲ್ಲ ಫುಲ್ಲು ಇದಾಗುತ್ತೆ. ಸ್ವಲ್ಪ ತುಳಸಿ ಕಟ್ಟೆ ಈ ಕಡೆ ಹಾಕಿದ್ದೀನಿ, ಮುಚ್ಚಿಟ್ಟಿದ್ದೀನಿ. ಅದನ್ನು ತೆಗ್ದೆಲ್ಲ ಇದು ಮಾಡ್ತಾನೆ ನೋಡಿ. ಹೆಲ್ಪ್ ಮಾಡ್ತಾಯಿದ್ದಾಳೆ ನನ್ನ ಮಗಳು. ಪಾಪ ಒಬ್ಬಳೇ ಮಾಡ್ತಾಯಿದ್ದೀನಿ ಅಂತ ಪಾತ್ರೆ ತೊಳ್ಕೊಡ್ತಾವಳೆ. ತೊಳೆಯೋಕ್ಕೆ ಬರೋಲ್ಲ, ಆದರೂ ಟ್ರೈ ಮಾಡ್ತಾವಳೆ. ನೀರು ದೋಸೆ ಮಾಡೋಕ್ಕೆ ಅಕ್ಕಿನ ಉಣ್ಣೆ ಹಾಕಿದ್ದೀನಿ. ಬನ್ನಿ, ಈಗ ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ. ನನ್ನ ಮಗಳಿಗೆ ಬಾದಾಮ್, ಪಾಪ ಬಾದಾಮ್ ಹಾಲು ಕುಡಿತೀನಿ ಅಂದ್ಲು. ಸ್ವಲ್ಪ ಬಿಸ್ಕೆಟು ಮತ್ತು ಅವಳಿಗೆ ಬಾದಾಮು ನೋಡಿ. ಮತ್ತೆ ಹೋಗಿ ರಂಗೋಲಿ ಹತ್ರನೇ ಎಲ್ಲನೂ ಫುಲ್ಲು ಅಂಟ್ತಾಯಿದ್ದಾನೆ. ಕಿತ್ತಾಕ್ಬೇಕು ಅಷ್ಟೇ ಅವನಿಗೆ, ಅದೇನು ಉದ್ದೇಶ. ಈಗ ಮಗಳು ನೋಡೀಗ ಬಾದಾಮಿ ಹಾಲು ಕೊಡ್ತಾಯಿದ್ದೀನಿ. ಬನ್ನಿ, ಇದಾದ ನಂತರ ನಾನು ಈಗ ನೀರು ದೋಸೆ ಆಡಿಸ್ತಾಯಿದ್ದೀನಿ. ಅಕ್ಕಿ, ಸ್ವಲ್ಪ 1 ಕಪ್ ರವೆ, ಒಂದು ಅರ್ಧ ಹೋಳಷ್ಟು ಈರುಳ್ಳಿ, ಇದನ್ನು ನಾನು ರುಬ್ಕೊತಾಯಿದ್ದೀನಿ. ಇದಕ್ಕೆ ಟೊಮೊಟೊ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬರೀ ಟೊಮೊಟೊ, ಒಂದು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ನಾನು ಖಾರನ ರುಬ್ಕೊತಾಯಿದ್ದೀನಿ. ಇದು ಯಾವಾಗಲೂ ಚಟ್ನಿ ಸಿಂಪಲ್ ಆಗಿರೋದ್ರಿಂದ ಬೇಗ ಆಗುತ್ತೆ. 1 ನಿಮಿಷದಲ್ಲಿ ಚಟ್ನಿ ಮತ್ತು ನೀರು ದೋಸೆನ ಮಾಡ್ಕೊಬೋದು. ಇದಕ್ಕೆ ಬಾಣಲಿನ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಕರ್ಬೇವಿನ ಸೊಪ್ಪು ಮತ್ತು ಜೀರಿಗೆನ ಹಾಕಿದ್ದೀನಿ. ಒಂದು ಬೆಳ್ಳುಳ್ಳಿನ ಜಜ್ಜಿ ಇದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಿಂಪಲಾಗಿ 2 ನಿಮಿಷದಲ್ಲಿ ತಿಂಡಿ ಮತ್ತು ಎಲ್ಲನೂ ನಾವು ನೀರು ದೋಸೆನ ಮಾಡ್ಕೊಂಡು ತಿನ್ಬೋದು. ಈಗ ಎಮರ್ಜೆನ್ಸಿಗೆ ಅಂತ ಬೇಗ ಆಗೋಂಥದ್ದೆಲ್ಲ ತಿಂಡಿಗಳು ಇವು. ಈಗ ಈ ಚಟ್ನಿನ ಫುಲ್ ಡ್ರೈ ಮಾಡ್ಕೊಳ್ಳಿ. ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಹಾಕಿದರೆ ಚಟ್ನಿ ಮುಗೀತು. ಇದಕ್ಕೆ ನಾವು ಸೂಪರಾಗಿರೋ ನೀರು ದೋಸೆ ಹಾಕೊಂಡು ತಿಂದರೆ ಸಕ್ಕತ್ತಾಗಿರ್ತದೆ. ಇನ್ನೂ 5 ದಿನ ನಾನ್ ವೆಜ್ ತಿನ್ನೋಂಗಿಲ್ಲ. ಹಾಗಾಗಿ ನಾವು ಒಟ್ಟಿಗೆ ನಮ್ಮ ಆಯುಧ ಪೂಜೆಗೆ ಪಕ್ಷಕ್ಕೆ ತಿನ್ನೋಣ ಅಂದ್ಬಿಟ್ಟು ರಾಜು ಔಟ್ಸೈಡ್ ತಿಂತಾರೆ. ಈಗ ನೀರು ದೋಸೆ ಹಾಕ್ತಾಯಿದ್ದೀನಿ. ಪಾಪಗೆ ನೀರು ದೋಸೆ ಅಂದರೆ ನೀರಾಗಿದ್ದರೆ ಅವಳು ಇದು ಇಷ್ಟಪಡೋಲ್ಲ. ಹಾಗಾಗಿ ಸ್ವಲ್ಪ ಸಿಂಪಲಾಗಿ ಮಂದಕ್ಕೆ ಹಾಕಿದ್ದೀನಿ. ಬಟ್ ಇದಂತೂ ಸ್ವಲ್ಪ ಲೇಯರಾಗೆ ಬಂದ್ಬಿಡ್ತು, ತೆಳುವಾಗೇ ಚೆನ್ನಾಗಿ ಬಂದಿದೆ, ಗರ್ಗರಿಯಾಗೆ. ಈ ಥರ ದಿಢೀರಂತ ಅಲ್ಲೇ ನೈಟೆಲ್ಲ ನೆನೆಸಿ ಏನು ಮಾಡೋಂಥದ್ದು ಏನಿಲ್ಲ. ಒಂದು 1 ಅವರು ಎದ್ದ ತಕ್ಷಣ ಉನಿ ಹಾಕ್ಬಿಟ್ಟು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಈಗ ಚಟ್ನಿ ಕೊಡ್ತಾಯಿದ್ದೀನಿ. ಅವಳು ಚಟ್ನಿನೇ ತಿನ್ನಲ್ಲ, ಈ ಥರ ಮಾಡಿದ್ದಕ್ಕೆ ತಿಂದಳು ನೋಡಿ. ಕೆಲಸ ಮಾಡಾಯಿತು. ಈಗ ಚಿಮ್ಮಿಲಿ ಏರ್ ತಗೋತಿದ್ದಾರೆ ಅವರು. ನನ್ನ ಮಗು ಬ್ಲ್ಯಾಕ್ ಮಾಡ್ತೀನಿ ಅಂದ್ಬಿಟ್ಟು ಔಟ್ಸೈಡ್ ಹೋಗ್ತಾಯಿದ್ದಾಳೆ. ಆಯಿಲ್ ತಗೊಬ್ರಾಗ ಬಂದೆ, ಅದಕ್ಕೆ ಒಯ್ತಾ ಇದ್ದಾಳೆ ಅವಳೆ. ಅದಕ್ಕೆ ನಾನು ಮಾಡ್ತೀನಿ ಅಮ್ಮ ಅಂದ್ಬಿಟ್ಟು ಫುಡ್ತಾಗ ಮಾಡಿದ್ಲು. ರಾಯನು ನಾನು ಕರ್ಕೊಂಡು ಹೋಗುವಂತ ಹಠ ಮಾಡ್ತಿದ್ದಾನೆ. ಬನ್ನಿ, ಈಗ ಪೂಜೆ ಸ್ಟಾರ್ಟ್ ಮಾಡೋಣ. ಪೂಜೆಗೆ ನಾನಿವತ್ತು ಶನಿವಾರದ ಪೂಜೆ ಮಾಡ್ತಾಯಿದ್ದೀನಿ. ಸತ್ಯನಾರಾಯಣಗೆ ಅಂದ್ಬಿಟ್ಟು ನಾನು ಕಡಲೆಕಾಳನ್ನ ಉನಿ ಹಾಕಿದ್ದೆ, ಅದನ್ನು ಹಾರ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಎತ್ತಿಡ್ತಾಯಿದ್ದೀನಿ. ಮುಂದಿನ ವಾರಕ್ಕೆ ಇಲ್ಲಾಂದರೆ ನೆಕ್ಸ್ಟ್ ಮಂಗಳವಾರಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಈ ಥರ ಕಡಲೆಬೇಳೆಯಿಂದ ಏನಿದೆ ಬುಗುರಿ ಕಾಳಂತೆ, ಅದನ್ನು ಉಣ್ಣೆ ಹಾಕಿಟ್ಟಿದ್ದೀನಿ. ಈಗ ಸ್ನಾನ ಆಯಿತು. ಬನ್ನಿ, ಪೂಜೆ ಕೂತ್ಕೊತಾಯಿದ್ದೀನಿ. ಸ್ವಲ್ಪ ಇದು ಬಾಡಿ ವೈಫರ್ದು ಕೂದಲೆಲ್ಲ ಏರ್ ಲಾಸ್ ಆಗ್ತಾಯಿದೆ ಅಂದ್ಬಿಟ್ಟು ತೊಗೊಂಡಿದ್ದೆ. ಇದು ನಾನು ಪ್ರೆಗ್ನೆಂಟ್ ಇದ್ದಾಗ ಒಂದ್ಸಲ ಯೂಸ್ ಮಾಡಿದೆ, ಏನಾರು ಆಗ್ಬಿಟ್ಟಿದೆ ಅಂತ ತಗೊಳ್ಳಿಲ್ಲ. ಈಗ ಫುಲ್ಲಂತೂ ಕೂದಲೆಲ್ಲ ಫುಲ್ಲು ಉದುರ್ತಾಯಿದೆ, ಅದಕ್ಕಾಗಿ ತೊಗೊಂಡೆ. ವಿಟಮಿನ್ ಸಿ, ವಿಟಮಿನ್ B12, 6, ವಿಟಮಿನ್ B6 ಎಲ್ಲ ಇದೆ, ಹಾಗಾಗಿ ತೊಗೊಂಡೆ. ನೋಡೋಣ, ಟ್ರೈ ಮಾಡೋಣ ಇನ್ನೊಂದು ಸಲ ಅಂತ. ಬಟ್ ಯೂಸ್ ಮಾಡ್ತಾಯಿದ್ದೀನಿ. 1 ಮಂತ್ ಆದಮೇಲೆ ರಿಸಲ್ಟ್ ಹೇಳ್ತೀನಿ. ಜೆಲ್ ಥರ ಚೆನ್ನಾಗಿದೆ, ತಿಂತಾಯಿದ್ದೀನಿ. ರೆಡಿ ಆಯಿತು. ಈಗ ಪೂಜೆ ಕೂತ್ಕೊತಾಯಿದ್ದೀನಿ. ಪೂಜೆಗೆ ಅಂತ ಅಂದರೆ ಆಲ್ಮೋಸ್ಟ್ ಅಲ್ಲಿ ರಾಯರಿಗೆ ಪೂಜೆ ಮಾಡಬೇಕು, ಮುಡುಪು ಕಟ್ಟಬೇಕು ಅಂತ. ಇದು ಕರಂಗಾಲ ಮಾಲ ವಿತ್ ಬ್ರಾಸ್ಲೈಟು ತೊಗೊಂಡಿದ್ದೀನಿ. ಅದು ಮಂತ್ರಾಲಯದಲ್ಲಿ ಗುರುಗಳು ನನಗೆ ಆರ್ಡ್ರ್ ಮಾಡಿದಾಗ ತಂದು ಕೊಟ್ಟಿದ್ರು. ಅದನ್ನು ನಾನು ನಿಮಗೆ ಬೇಕು ಅಂದರೆ ಅವ್ರ ನಂಬರ್ ಹಾಕ್ತೀನಿ. ಪುಸ್ತಕ ಮತ್ತು ಯಾರ್ಯಾರು ಬೇಕು ಕರಂಗಾಲ ಮಾಲೆ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾವು ನಮ್ಮ ಮನೆ ಹತ್ರ ಇರೋ ಶನಿ ಮಹಾತ್ಮ ಟೆಂಪಲ್ಗೆ ಬಂದಿದ್ದೀವಿ. ಶನಿವಾರ ಮತ್ತು ಬುಧವಾರ ಇಲ್ಲಿ ಅನ್ನ ಸಂತರ್ಪಣೆ ಮತ್ತು ಪೂಜೆ ಚೆನ್ನಾಗಿ ಮಾಡ್ತಾಯಿರ್ತಾರೆ. ನೀವು ಯಾರಾದರೂ ಬರೋಕ್ಕಾಗಲ್ಲ ಅಂದರೆ ಇಲ್ಲಿ ಯಾರೋ ಶನಿ ಮಹಾತ್ಮ ಕಥೆನ ಅವ್ರ ಹೆಸರಲ್ಲಿ ಹಣ ಕೊಟ್ಬಿಟ್ರೆ ಶನಿ ಮಹಾತ್ಮ ಕಥೆನ ಓದಿಸ್ತಾರೆ. ನಾನು ಶನಿ ಶಾಂತಿ ಹೋಮ ಮಾಡಿಸಿದ್ದೆ. ಅಭಿಷೇಕನ ಮಾಡಿಸ್ಬೇಕು.
ಏನೋ ಅಂದ್ಕೊಂಡಿದ್ದೀನಿ, ಅದು ಸಕ್ಸಸ್ ಆದರೆ ಖಂಡಿತ ನಾನು ಅಭಿಷೇಕನ ಮಾಡ್ತೀನಿ. ಇದು ಶನಿ ಮಹಾತ್ಮ ಟೆಂಪಲ್ಲು ನಮ್ಮ ಪಾಂಡವಪುರದ ಹತ್ರ ಇರೋದು. ಬನ್ನಿ ನೋಡಿ, ಪ್ರಶ್ನೆ ಎಲ್ಲ ಹೇಳ್ತಾರೆ ಶನಿ ಮಹಾತ್ಮಲ್ಲಿ. ಮತ್ತು ಊಟ ಸಹ ಪ್ರಸಾದ ಇರುತ್ತೆ, ಅನ್ನ ಸಂತರ್ಪಣೆ ಇರುತ್ತೆ. ಇದು ಬುಧವಾರ ಮತ್ತು ಶನಿವಾರ ಇರುತ್ತೆ ಪ್ರಸಾದ. ಇನ್ನು ಮಿಕ್ಕಿದ ದಿನ ಮಾಮೂಲಿ ಪೂಜೆ ಇರುತ್ತೆ, ಬಂದು ಪ್ರಶ್ನೆ ಕೇಳ್ಬೋದು. ದೇವಸ್ಥಾನಕ್ಕೆ ಹೊರಟು ಈಗ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣವೇ ಈಗ ನಾನು ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪೂಜೆ ಸ್ಟಾರ್ಟ್ ಮಾಡೋದಕ್ಕೆ ನಿಮಗೆಲ್ಲರಿಗೂ ಹೇಳಿದ್ದೀನಿ, ನಾನು ಆಲೇ 2ನೇ ಬ್ಲಾಗಲ್ಲೆಲ್ಲ ತೋರಿಸಿದ್ದೀನಿ ಹೇಗೆ ಕಟ್ಟೋದು ಅಂತ. ಅರ್ಶಿಣಕ್ಕೆ ಬಟ್ಟೆ ಕಟ್ಟಿ ಅದಕ್ಕೆ ಅರ್ಶಿಣ ಕುಂಕುಮ ಹಾಕಿ ರಾಯರದು ಅಕ್ಷತೆ ಇದ್ರೆ ಮಾಡಿ, ಇಲ್ಲಾಂದರೆ ಮನೆಯಲ್ಲೇ ಮಾಡ್ಕೊಂಡು ಹಾಕಿ ತುಳಸಿ ಹಾಕಿ ಹನ್ನೊಂದು ಕಾಯಿನ ಹಾಕಿ ಬೇಡ್ಕೊತಾ ನಿಮ್ಗೇನು ಆಗಬೇಕು ಅದನ್ನು ಒಂದು ಸ್ಲಿಪ್ಪಲ್ಲಿ ಬರೆದು ಅದನ್ನು ಗಂಟು ಕಟ್ಟಿ. ಈಗ ಬನ್ನಿ, ನೈಟ್ದು ಲಾಂಗು ವೀಡಿಯೋ ಆಗುತ್ತೆ ಅಂದ್ಬಿಟ್ಟು ನೈಟ್ ವೀಡಿಯೋನು ಆ್ಯಡ್ ಮಾಡ್ತಾನೆ ಇದಕ್ಕೇ. ಈಗ ನೋಡಿ, ಇದನ್ನು ಆ್ಯಡ್ ಮಾಡಿದ್ವಿ ಅಲ್ವಾ. ಈಗ ಏನು ಆಗಬೇಕು ಅನ್ನೋದನ್ನ ನೀವು ರೆಡ್ ಪೆನ್ನಲ್ಲಿ ಬರೆದು ಇಲ್ಲ ಬ್ಲೂ ಪೆನ್ನಲ್ಲಿ ಬರೆದು ಇದರೊಳಗಡೆ ಹಾಕಿ ಕಟ್ಟಿಟ್ಬಿಡಿ. ರಾಯರಿಗೆ ಹೇಳಿ, ರಾಯರೇ ನಮಗೆ ಯಾಕೆ ಈ ಥರ ಏನೋ ಒಂದು ಪರೀಕ್ಷೆ ಮಾಡ್ತಾಯಿದ್ದೀರಿ ಅಂದರೆ ಅದಕ್ಕೊಂದು ಬಲವಾದ ಕಾರಣ ಇದೆ. ನಮಗೆ ಅಂತಲೇ ಏನೋ ರೆಡಿ ಮಾಡಿ ಇಟ್ಟಿದ್ದೀರ, ಅದು ನಮಗೆ ಕೊಡ್ತೀರ ಅನ್ನೋ ನಂಬಿಕೆ ಇದೆ. ಹಾಗಾಗಿ ರಾಯರೇ ನಮಗೆ ಯಾವುದೇ ಶ್ಲೋಕಗಳು ಬರಲ್ಲ, ನಿಮ್ಮದು ಅಂದ್ಬಿಟ್ರೆ ಓಂ ಶ್ರೀ ಗುರು ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಕಾಮಧೇನುವೇ ನಮಃ. ಹಾಗೆ ಕೃಷ್ಣವ್ರಿಗೂ ಸಹ ಹೇಳ್ಕೋಬೇಕು, ಓಂ ಕೃಷ್ಣಾಯ ವಾಸುದೇವಾಯ ಪ್ರಣತ ಕೇಶನಾಶಾಯ ಹರೇ ಗೋವಿಂದಾಯ ನಮೋ ನಮಃ ಹಾಗೆ ಹೇಳ್ತಾ ಈಗ ರಾಘವೇಂದ್ರ ಅವ್ರಿಗೆ ನಾವು ಗಂಧದ ಕಡಿ ಮತ್ತು ಗಂಧದ ಕಡೆನ ಹಚ್ಚಬಾರ್ದು, ಧೂಪ ಮತ್ತು ಮಂಗಳಾರತಿನ ಮಾಡಬೇಕು. ಆದಷ್ಟು ತುಪ್ಪದ ದೀಪನೇ ಹಚ್ಚೋಕ್ಕೆ ಟ್ರೈ ಮಾಡಿ. ನಾನು ಅದೇ ಬೆಲ್ಲನ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಯಾಕೆಂದರೆ 3 ದಿನ ಆದರೂ ಅದು ಬೆಲ್ಲದಾಗೇ ಇರುತ್ತೆ. ಅದಕ್ಕೆ ತುಪ್ಪ ಹಾಕ್ಕೊಂಡು ನೀವು ಮಾಡ್ಬೋದು. ಆ ದೇವ್ರಿಗೇನು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಆ ಥರ ಏನಿಲ್ಲ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ ನಂಬಿಕೆ ಇಟ್ಕೊಂಡು ಪೂಜೆ ಮಾಡಿದ್ರೆ ನಂಬಿಕೆ ನಿಜ ಖಂಡಿತ ಒಳ್ಳೆಯದಾಗುತ್ತೆ. ಏನು ಮಾಡಿದ್ರು ಆಗ್ತಾಯಿಲ್ಲ ಅಂತ ನೀವೇ ನೆಗೆಟಿವ್ ಥಿಂಕ್ ಮಾಡಿದ್ರೆ ನಿಜ ಖಂಡಿತ ಅದು ಆಗೋಲ್ಲ. ಆದಷ್ಟು ಪಾಸಿಟಿವ್ ಥಿಂಕ್ ಮಾಡಿ, ಇವತ್ತಾಗ್ಬೋದೇನೋ ಈಗ ಆಗ್ಬೋದೇನೋ ಅಂತ ನಂಬಿಕೆ ಇಟ್ಕೊಂಡೆ ಪೂಜೆ ಮಾಡಿ. ನಾನಿವಾಗ ರಾಯರಿಗೆ 3ನೇದು ಮುಡುಪನ್ನು ಕಟ್ಟಾದಮೇಲೆ ರಾಯರ ಹತ್ರ ಎಲ್ಲನೂ ಬೇಡ್ಕೊತಾ ಇದ್ದೀನಿ. ಎಲ್ಲ ನಿಮ್ಮ ಪಾದಕ್ಕೆ ಹಾಕಿದ್ದೀನಿ. ನಾನು ಏನು ಅಂದ್ಕೊಂಡಿದ್ದೀನಿ 3 ಸಕ್ಸಸ್ ಮಾಡಿಕೊಡಿ ಗುರು ರಾಘವೇಂದ್ರ ಅಂತ ಕೇಳ್ತಾಯಿದ್ದೀನಿ. ರಾಯರು ಖಂಡಿತ ಮಾಡಿಕೊಡ್ತಾರೆ. ಲಾಸ್ಟಲ್ಲಿ ಈಗ ಮಂಗಳಾರತಿನ ಮಾಡಿ ಮಲ್ಕೋತಾ ಇದ್ದೀನಿ. ಇದೆಲ್ಲ ಮಾಡೋಷ್ಟರೊಳಗೆ ನನಗೆ ಒಂದು 10 ಮುಕ್ಕಾಲಾಯಿತು ರಾತ್ರಿ. ಇದಾಗಿತ್ತು ನನ್ನ 3ನೇ ಮುಡುಪು ಕಟ್ಟುವ ರಾಯರಿಗೆ ಮುಡುಪು ಕಟ್ಟಿದ ಪೂಜೆ. ಹಾಗೆ ಸತ್ಯನಾರಾಯಣವ್ರಿಗೂ ನಾನು ಪೂಜೆನ ಮಾಡ್ತಾಯಿದ್ದೀನಿ. ಕಡಲೆಕಾಳು ಅದನ್ನು ಮಾಡಿದ್ನಲ್ಲ ಹಾರನ ಅದನ್ನು ಹಾಕಿ ಈಗ ಪೂಜೆನ ಎಂಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್, ಹೀಗೆ ನೋಡ್ತಾ ಇರಿ ಜಾನು ದೊಡ್ಡ ಪಪ್ಪಯ್ಯ ಕನ್ನಡ ಬ್ಲಾಗ್ಸು. ದಯವಿಟ್ಟು ಸ್ವಲ್ಪ ನೋಡಿ, ಸ್ಕಿಪ್ ಮಾಡಬೇಡಿ. ಏನು ಗೊತ್ತಿರುತ್ತೋ ಅಷ್ಟನ್ನು ನಾವು ಶೇರ್ ಮಾಡ್ತೀವಿ. ಡೈಲಿ ಬ್ಲಾಗ್ ಆಗ್ತಾನೇ ಇರಬೇಕು ಅಂದ್ಬಿಟ್ಟು ಆದಷ್ಟು ಫ್ರೀ ಆದಾಗ ಎಷ್ಟು ಸಿಗುತ್ತೋ ಅಷ್ಟನ್ನು ಖಂಡಿತ ಆಗ್ತಾಯಿದ್ದೀನಿ. ಎಲ್ಲರೂ ವಿಡಿಯೋನ ನೋಡಿ ಹಾಗೆ ಕಮೆಂಟ್ ಹಾಕಿ ಲೈಕ್ ಮಾಡೋದನ್ನ ಮರಿಬೇಡಿ. ನಾವೇನೇ ವಿಡಿಯೋ ಮಾಡಿದ್ರೂ ಅದು ಒಂದು ಇನ್ಫಾರ್ಮೇಷನ್ ಇರ್ತದೆ. ಈಗ ರಾಯರಿಗೆ ಬುಕ್ಕನ್ನು ಬರಿತಾ ಇದ್ದೀನಿ. ರಾಯರ ಬುಕ್ಕು ಯಾರ್ಯಾರಿಗೆ ಬೇಕು ಅಂತ ಕಮೆಂಟ್ ಹಾಕಿ ಅಂದೆ. ಕಮೆಂಟ್ ಹಾಕಿದರೆ ನಾನು ಅವ್ರ ಗುರುಗಳ ನಂಬರ್ ಕಳಿಸ್ಕೊಡ್ತೀನಿ. ಹಾಗೆ ಕರಂಗಲ ಮಾಲೆ ಬೇಕು ಅನ್ನೋರಿಗೂ ಕಮೆಂಟ್ ಹಾಕಿ ನಮಗೆ ಬೇಕು ಅಂತ ನಾನು ಅವ್ರಿಗೆ ಗುರುಗಳ ನಂಬರ್ ಕೊಡ್ತೀನಿ. ಅವ್ರ ನಂಬರಿಂದ ನೀವು ಆರ್ಡ್ರ್ ಮಾಡಿದ್ರೆ ಅವರೇ ಮನೆಗೆ ಕಳಿಸ್ಕೊಡ್ತಾರೆ ನಮ್ಮ ಅಡ್ರೆಸ್ಗೆ. ಈಗ 3ನೇದು ನಾನು ಸೇಮ್ ಬಾದಾಮಿನೇ ಪ್ರಸಾದ ಇಟ್ಟಿದ್ದೀನಿ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮಗೂ ತುಂಬ ಒಳ್ಳೇದು ಮಾಡಿದ್ದಾರೆ. ಥ್ಯಾಂಕ್ ಯು ಗುರುರಾಯ. ಹಾಗೆ ನಿಮಗೂ ತುಂಬ